ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಐ ಥಿಂಕ್ ಚಂದನ ಅಂತ ಅನಿಸುತ್ತೆ, ಯಾಕಂದರೆ ಅವರು ಕ್ಲಿಯರಾಗಿ ಅವರ ಹೆಸರನ್ನು ಈಗಲೂ ಕೂಡ ಕಳಿಸಿಲ್ಲ. ಎನಿಹೋ ಈ ತಪ್ಪನ್ನು ತಾವುಗಳು ಕೂಡ ಮಾಡ್ತಾಯಿದ್ದೀರಾ, ಆಯಿತಾ. ಕ್ವಶನ್ ಪೇಪರ್ ಕಳಿಸಾದ ತಕ್ಷಣ ನಿಮ್ಮ ಹೆಸರು ಹಾಗೂ ಜಿಲ್ಲೆ ಹೆಸರನ್ನು ಕಳಿಸೋದನ್ನು ಮರೆಯಬೇಡಿ. ಧನ್ಯವಾದಗಳು. ಸದಾ ನಗ್ತಾ ಇರಿ, ಚೆನ್ನಾಗಿ ಇರಿ. ಬನ್ನಿ ಸರ್, ಸೆಕೆಂಡ್ ಇಯರ್ PUC ಎಕ್ಸಾಮ್ ನಡೆದಿದ್ದು 2 ದಿನ ಆಗಿದೆ ಈಗಾಗಲೇ, ಆಯಿತಾ. ನಿಮ್ಮ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡನ್ನು ನಾವು ಮಾಡುತ್ತಿದ್ದೇವೆ. ಪಾರ್ಟ್ ಎ, ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಕೆಪ್ಟ್ ಇನ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಎಕ್ಸ್ಪೀರಿಯನ್ಸಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 1ಗೆ, ದಟ್ ಈಸ್ ಅ ಫೋರ್ಸ್ ಆ್ಯಂಡ್ ಎ ಟಾಕ್. ದಟ್ ಈಸ್ ದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಂಟೈನ್ಡ್ ಇನ್, ಹೌದಲ್ವಾ, -1c ಚಾರ್ಜ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಸಿ ಅಂತ ಬಹಳ ಜನ ಬರಿತಾ ಇದ್ದೀರಾ, ಹಾಗೂ ಎ ಅಂತಲೂ ಬರಿತಾ ಇದ್ದೀರಾ. ಎರಡೂ ಕೂಡ ತಪ್ಪು. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 6.25 into 10 to the power of 18 is the right answer. Question number 3, if the electric potential at the center of charged spherical conductors is V, then the potential at the surface of the conductor is dash ಅಂತ ಇದೆ. 100% ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ನೋಡಿ ವಿದ್ಯಾರ್ಥಿಗಳೇ, ಯಾರೆಲ್ಲ ಇಂಗ್ಲೀಷಲ್ಲಿ ಬಹಳ ಅಂದರೆ ಬಹಳ ವೀಕ್ ಆಗಿದ್ದೀರೋ, ಇಂಗ್ಲೀಷ್ ಏನು ಗೊತ್ತಿಲ್ವೋ, ಪಾಠಗಳೂ ಗೊತ್ತಿಲ್ಲ, ಗ್ರಾಮರ್ ಅಂತೂ ಬರೋದೇ ಇಲ್ಲ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ನಾನು ಗ್ರಾಮರಿನ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಅದನ್ನು ಕ್ಲಿಕ್ ಮಾಡ್ಕೊಂಡು ಒಮ್ಮೆ ನೋಡ್ಕೊಳ್ಳಿ ಸಾಕು, ಯು ವಿಲ್ ಬಿ ಪರ್ಫೆಕ್ಟ್ ಇನ್ ದಟ್ ಪಾರ್ಟ್. ಈಗ ಕ್ವಶನ್ ನಂಬರ್ 4 ನೋಡೋಣ. ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್ ರೆಸಿಸ್ಟಿವಿಟಿ ಡಿಕ್ರೀಸಸ್ ಆನ್ ಇನ್ಕ್ರೀಸಿಂಗ್ ಟೆಂಪರೇಚರ್ ಅಂತ ಇದೆ. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಜರ್ಮೇನಿಯಮ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್. ಕ್ವಶನ್ ನಂಬರ್ 5ನಲ್ಲಿ, ಬಿಲೋ ಆರ್ ದಿ 2 ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಸೆನ್ಸಿಟಿವಿಟಿ ಆಫ್ ಗ್ಯಾಲೋನೋಮೀಟರ್ ಅಂತ ಇದೆ. ಸ್ಟೇಟ್ಮೆಂಟ್ ಕೂಡ ಕೊಡಲಾಗಿದೆ, ರೀಸನ್ ಕೂಡ ಕೊಡಲಾಗಿದೆ, ಎರಡೂ ಕೂಡ ಕೊಟ್ಟಿದ್ದಾರೆ. ಆದರೆ ಕ್ವಶನ್ ನಂಬರ್ 5ಗೆ ರೈಟ್ ಆನ್ಸರ್ ಈಸ್ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್, ಆಯಿತಾ. 2 ಈಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1, ಈ ರೀತಿಯಾಗಿ ಇರುವಂಥದ್ದಾಗಿದೆ. ಕ್ಲಿಯರ್ ಆಲ್ ಆಫ್ ಯು? ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಆದರೆ ಬಹಳ ಜನ ಬಿ ಅಂತ ಇದ್ದಾರೆ. ಪ್ಲೀಸ್ ಸ್ವಲ್ಪ ನೀವು ಕೂಡ ಇದರ ಬಗ್ಗೆ ಸ್ವಲ್ಪ, ಆಯಿತಾ, ಕ್ರಾಸ್ ಚೆಕ್ ಮಾಡಿಬಿಟ್ಟು ಕ್ವಶನ್ ನಂಬರ್ 5ಗೆ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇಫ್ ಆನ್ಸರ್ ಈಸ್ ಎ, ಪ್ಲೀಸ್ ಅದನ್ನು ಕೂಡ ಹೇಳಿ. ಇಫ್ ಆನ್ಸರ್ ಈಸ್ ಬಿ, ಅದನ್ನು ಕೂಡ ಹೇಳಿ. ನನ್ನ ಪ್ರಕಾರ ಆನ್ಸರ್ ಎ ಈಸ್ ದ ರೈಟ್. ಕ್ವಶನ್ ನಂಬರ್ 6, ಎ ಚಾರ್ಜ್ಡ್ ಪಾರ್ಟಿಕಲ್ ಆಫ್ ಚಾರ್ಜ್ Q is moving in a uniform magnetic field. The angle between the velocity of the charged particle and a magnetic field is theta. The trajectory of the charged particle varies with the angle theta. Match the following table by choosing the appropriate trajectory traced by the charged particle for different possible values of angle theta. That question number 6 right answer is, my dear children, ಆಯಿತಾ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಇದು ನೆನಪಿರಲಿ. ನೋಡಿ, ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ, ದಟ್ ಈಸ್ ರೈಟ್ ಆನ್ಸರ್ ಈಸ್ ಸ್ಟ್ರೈಟ್ ಲೈನ್ ಅಂತ. ಕ್ಲಿಯರ್. ಥೀಟಾ ಈಸ್ ಈಕ್ವಲ್ ಟು 45 ಡಿಗ್ರಿ, ದಟ್ ಈಸ್ ಆಪ್ಷನ್ 3, ದಟ್ ಈಸ್ ದ ಹೆಲಿಕ್ಸ್. ಇಟ್ ಈಸ್ ಈಕ್ವಲ್ ಟು 90 ಡಿಗ್ರಿ, ದಟ್ ಈಸ್ ಸರ್ಕಲ್ ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ಈಗ ಕ್ವಶನ್ ನಂಬರ್ 7 ನೋಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಎ ಮ್ಯಾಗ್ನೆಟ್ that is forms continuous closed loop is the right answer is ಆಪ್ಷನ್ ಎ. ನೋಡಿ ವಿದ್ಯಾರ್ಥಿಗಳೇ, ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲಿನ ಮೇಲ್ ID ಆಗಿರುತ್ತೆ. ದಯವಿಟ್ಟು ಈ ಒಂದು ಮೇಲ್ ಐಡಿಗೆ ತಾವುಗಳು all-in-one pdf99@gmail.com ಈ ಒಂದು ಮೇಲ್ ಐಡಿಗೆ ತಾವುಗಳು ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ಜೊತೆಗೆ ನಿಮ್ಮ ಹೆಸರು ಹಾಗೂ ಜಿಲ್ಲೆಯನ್ನು ಕಳುಹಿಸಿ ಕೊಟ್ಟರೆ ಸಾಕು. ಕ್ಲಿಯರ್ ಆಲ್ ಆಫ್ ಯು? ಇಷ್ಟು ಒಳ್ಳೆಯ ಕೆಲಸವನ್ನು ಮಾಡಿ. ಧನ್ಯವಾದಗಳು. ಬನ್ನಿ ಮೇನ್ ಕ್ವಶನ್ ನಂಬರ್ 2 ನೋಡ್ತಾ ಹೋಗುವ. ನೋಡಿ ಸರ್, ಎಲ್ಲ ಕಡೆಯಲ್ಲೂ ಕೂಡ ಇದೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಆನ್ಸರ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಎ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8 ರೈಟ್ ಆನ್ಸರ್ ಈಸ್ 0 ಈಸ್ ದ ರೈಟ್ ಆನ್ಸರ್ ಈಸ್ 0. Question number 9, with increase in temperature, relaxation time of free electrons in a conductor is dash ಅಂತ ಇದೆ. ರೈಟ್ ಆನ್ಸರ್ ಈಸ್ ಡಿಕ್ರೀಸ್ ಈಸ್ ದ ರೈಟ್ ಆನ್ಸರ್.
ಕ್ವಶನ್ ನಂಬರ್ 10, ರೆಸಿಸ್ಟೆನ್ಸ್ ಆಫ್ ಐಡಿಯಲ್ ವೋಲ್ಟ್ ಮೀಟರ್ ಈಸ್ ಡ್ಯಾಶ್ ಅಂತ ಇದೆ. ದಟ್ ಈಸ್ ಇನ್ಫಿನಿಟಿ ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿಯಿಂದ ತಾವುಗಳು 5 ನಿಮಿಷಗಳ ಕಾಲ ಸಮಯವನ್ನು ನಮ್ಮ ವಿಡಿಯೋಕ್ಕೆ ಕೊಟ್ಟಿದ್ದಕ್ಕಾಗಿ ಗಾಡ್ ಬ್ಲೆಸ್ ಯು ಆಲ್. ಪಾರ್ಟ್ ಬಿನಲ್ಲಿ ತಾವುಗಳು 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಬೋದು. ಈಚ್ ಕ್ವಶನ್ ಕ್ಯಾರೀಸ್ ಹಿಯರ್ 2 ಮಾರ್ಕ್ಸ್. ಆನ್ಸರ್ ಎನಿ 2 ಅಂತ ಇದೆ. ಸೇಮ್ ಇದೇ ರೀತಿಯಾಗಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೂಡ ನಿಮಗೆ ಕ್ವಶನ್ಸು ಎಕ್ಸ್ಟ್ರಾ ಇರುತ್ತೆ. ಅದರಲ್ಲಿ ತಾವುಗಳು ಸೆಲೆಕ್ಟ್ ಮಾಡಿಬಿಟ್ಟು ಆನ್ಸರ್ ಎನಿ 2, ಆನ್ಸರ್ ಎನಿ 4, ಆನ್ಸರ್ ಎನಿ 3 ಈ ರೀತಿಯಾಗಿ ಇರುವಂಥದ್ದು. ಪಾರ್ಟ್ ಸಿನಲ್ಲಿ ತಾವುಗಳು 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡಬಹುದು. ಪಾರ್ಟ್ ಡಿನಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡಬಹುದು. ಇಲ್ಲಿ ಕ್ವಶನ್ ಪೇಪರು ಅಪ್ಲೋಡ್ ಮಾಡುವಂಥದ್ದು ಮುಖ್ಯ ಆಗಿರಲ್ಲ ವಿದ್ಯಾರ್ಥಿಗಳೇ. ದೋಸ್ ಹೂ ಆರ್ ವೆರಿ 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 ವೀಕ್. ಇದು ನನ್ನ ಪ್ರಕಾರ ಫಿಸಿಕ್ಸಿಂದು ಐ ಥಿಂಕ್ 6th ಪೇಪರ್ ಅನಿಸುತ್ತೆ. 2 ಮಾಡಲ್ ಕ್ವಶನ್ ಪೇಪರು ಹಾಗೂ 3 ಈ ವರ್ಷದ ಕ್ವಶನ್ ಪೇಪರನ್ನೇ ಅಪ್ಲೋಡನ್ನು ಮಾಡಿಕೊಟ್ಟಿರುವಂಥದ್ದು. ಈ 4 ಅಥವಾ 5 ಪೇಪರನ್ನು ತಾವುಗಳು ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿಬಿಟ್ರೆ ಯು ವಿಲ್ ಗೆಟ್ 35 ಔಟ್ ಆಫ್ 35 ಮಾರ್ಕ್ಸ್ ಇನ್ ಯುವರ್ ಯೂನಿಟ್ ಟೆಸ್ಟ್. ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್, ಡೂ ವೆಲ್. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಲೈಕ್ ಹಾಗೂ ಕಮೆಂಟನ್ನು ಮಾಡೋದು ಮರೆಯಬೇಡಿ.